ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ಟಾಪಿಕ್ ಬಂದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಕಾಲ್ ಫಾರ್ ಮಾಡಿದ್ದಾರೆ. ರಿಕ್ರೂಟ್ಮೆಂಟ್ ಆಗಿದೆ ಕರ್ನಾಟಕ ಪೊಲೀಸ್ ಇಲಾಖೆ ಅವರಿಗೆ. ಒಟ್ಟು ಹುದ್ದೆ 596 ಹುದ್ದೆಗಳು ಖಾಲಿ ಇದೆ. ಯಾರಿಗೆ? KKR ಅವರಿಗೆ, ಸ್ಟೂಡೆಂಟ್ಸ್ ಅಭ್ಯರ್ಥಿಗಳಿಗೆ ಇದೊಂದು ಹೊಸದ ಅವಕಾಶ ಆಗಿದೆ. ಪೊಲೀಸ್ ಇಲಾಖೆಯಲ್ಲಿ ನೇಮಕಾತಿ ಕೆಲಸ ಮಾಡಲಿಕ್ಕೆ ಒಟ್ಟು ಎಷ್ಟು ಅಂತ ಓವರಾಲ್ ಡೀಟೇಲ್ ಆಗಿ ನೋಡೋದಾದ್ರೆ, ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ನೇಮಕಾತಿ ಪುರುಷರು ಮೇಲ್ ಕ್ಯಾಂಡಿಡೇಟ್ಸ್ಗೆ 398 ಹುದ್ದೆ ಖಾಲಿ ಇದೆ. ಇನ್ನು ಮಹಿಳೆಯರಿಗೆ ನೋಡೋದಾದ್ರೆ 133 ಹುದ್ದೆಗಳು ಖಾಲಿ ಇದೆ. ಇನ್ನು ಸೇವಾನಿರತ ಪುರುಷರಿಗೆ ಅಂತ ನೋಡೋದಾದ್ರೆ 46 ಹುದ್ದೆಗಳು ಖಾಲಿ ಇದೆ. ಇನ್ನು ಸೇವಾನಿರತ ಮಹಿಳೆಯರಿಗೆ ಅಂತ ನೋಡೋದಾದ್ರೆ 14 ಖಾಲಿ ಇದೆ. ಇನ್ನು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ನೋಡೋದಾದ್ರೆ 5 ಹುದ್ದೆಗಳು ಖಾಲಿ ಇದೆ. ಒಟ್ಟು 596 ಹುದ್ದೆಗಳು ಖಾಲಿ ಇದೆ. ಇನ್ನು ಮುಂದೆ ನೋಡೋದಾದ್ರೆ, ಇನ್ನು ಪೊಲೀಸ್ ಎಜುಕೇಶನ್ ಶೈಕ್ಷಣಿಕ ಅರ್ಹತೆ ವಿದ್ಯಾರ್ಹತೆ ನೋಡೋದಾದ್ರೆ PUC ಅಥವಾ ತತ್ಸಮ ವಿದ್ಯಾರ್ಹತೆ ಎಲಿಜಿಬಲ್ ಇರಬೇಕು. PUC ಅಥವಾ ಅದರ ಈಕ್ವಲೆಂಟ್ ಎಜುಕೇಶನ್ ಈಕ್ವಲೆಂಟ್ ಇರಬೇಕು. ಜೊತೆಗೆ ಎಷ್ಟೋ ಜನ PUC ಓದಿರ್ತಾರೆ, ಅವ್ರಿಗೆ ಇದೊಂದು ಸದಾ ಅವಕಾಶ, ಒಂದು ಗುಡ್ ಆಪರ್ಚುನಿಟಿ. ಪೊಲೀಸ್ ಇಲಾಖೆಯಿಂದ ಪೊಲೀಸ್ ಸಿವಿಲ್ ಕಾನ್ಸ್ಟೇಬಲ್ ಅವ್ರಿಗೆ ಓದ್ಕೊಂಡು ಎಕ್ಸಾಮ್ ಪಾಸ್ ಮಾಡ್ಕೊಂಡು ಕೆಲಸ ತಗೊಳ್ಳಿಕ್ಕೆ ಇದೊಂದು ಅವಕಾಶ, ಒಂದು ಗುಡ್ ಆಪರ್ಚುನಿಟಿ ಚೆನ್ನಾಗಿ ಓದ್ಕೊಂಡ್ರೆ ಅಷ್ಟೇ. ಇನ್ನು ಸಾಮಾನ್ಯ ವಯೋಮಿತಿ ಅಂತ ನೋಡೋದಾದ್ರೆ ಎಲ್ಲರಿಗೂ ಕನಿಷ್ಠ 18 ವರ್ಷ ಆಗಿರಬೇಕು. ಇನ್ನು ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 33 ವರ್ಷ, ಅದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ ಮತ್ತು ಪ್ರವರ್ಗ 2A 2B 3A 3B ಅವರಿಗೆ 35 ವರ್ಷ ವಯೋಮಿತಿಯಾಗಿ ಗರಿಷ್ಠ ಇರಬೇಕು. ಇನ್ನು ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ ಅಂತ ನೋಡೋದಾದ್ರೆ 38 ವರ್ಷಗಳು ಗರಿಷ್ಠವಾಗಿರುತ್ತೆ. ಇನ್ನು ಸೇವಾನಿವೃತ್ತ ಪುರುಷ ಮತ್ತು ಮಹಿಳೆಯರಿಗೆ ನೋಡೋದಾದ್ರೆ ಸಾಮಾನ್ಯ ಅರ್ಹತೆ ಯಾವುದರಲ್ಲಿ 38 ವರ್ಷ ಅರ್ಹತೆ ಗರಿಷ್ಠ ಇರಬೇಕು. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಪ್ರವರ್ಗ 2A 2B 3A 3B 40 ವರ್ಷಗಳು ಗರಿಷ್ಠ ಇರಬೇಕು. ಆಮೇಲೆ ನೆಕ್ಸ್ಟ್, ಎಲ್ಲಿ ಹೋಗಿ ನಾವು ಅಪ್ಲಿಕೇಶನ್ ಫಿಲ್ ಮಾಡಬೇಕು ಅಂದರೆ KEA ಬೋರ್ಡ್ ತಗೊಂಡಿದ್ದಾರೆ. KEA ವೆಬ್ಸೈಟ್ನಲ್ಲಿ ಹೋಗಿ ನಾವು ಅಪ್ಲಿಕೇಶನ್ನ ಫಿಲ್ ಮಾಡಬೇಕು. ಇನ್ನು ದಿನಾಂಕ, ಯಾವ ದಿನಾಂಕದಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಅಂದರೆ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 8/6/2026. ಇದೇ ತಿಂಗಳು ಜೂನ್ 8ನೇ ತಾರೀಕಿಂದ ನೀವು ಅಪ್ಲಿಕೇಶನ್ನ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅನ್ನೋದಾದ್ರೆ 3/7/2026ನೇ ತಾರೀಕು ಲಾಸ್ಟ್ ಡೇಟು. ಇಲ್ಲ ಆನ್ಲೈನಲ್ಲೇ ನಡೀತದೆ. ಇನ್ನು ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ ಅಂತ ನೋಡೋದಾದ್ರೆ 4/7/2026 ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ. ಅಪ್ಲಿಕೇಶನ್ಗೆ ಪೇಮೆಂಟ್ ಮಾಡಲಿಕ್ಕೆ ಲಾಸ್ಟ್ ಡೇಟು 7th ಮಂತ್ 2026. ಇನ್ನು ಪೇಮೆಂಟ್ ಎಷ್ಟು, ಅಪ್ಲಿಕೇಶನ್ ಫೀಸ್ ಎಷ್ಟು ಅಂದರೆ ಸಾಮಾನ್ಯ ಅರ್ಹತೆ ಮತ್ತು ಇತರ ಪ್ರವರ್ಗ ಅಂದರೆ 2A 2B 3A 3B ಅವರಿಗೆ 750 rupees. ಪರಿಶಿಷ್ಟ ಜಾಸ್ತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತು ಮಾಜಿ ಸೈನಿಕ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಅಂತ ನೋಡೋದಾದ್ರೆ 500 rupees ಅಪ್ಲಿಕೇಶನ್ ಫೀಸ್ ಇದೆ. ಇನ್ನು ಲಿಖಿತ ಪರೀಕ್ಷೆ ಅಂತ ನೋಡೋದಾದ್ರೆ ಎಲ್ಲ ಆಫ್ಲೈನ್ OMR ಶೀಟಲ್ಲಿ ನಡೀತದೆ. ಸ್ಪರ್ಧಾತ್ಮಕ ಪರೀಕ್ಷೆ ಆಫ್ಲೈನ್ OMR ಮಾದರಿಯಲ್ಲಿ ನಡೆಯಲಾಗುವುದು ಅಂತ ಹೇಳ್ತಾ ಇದ್ದಾರೆ ಕ್ಲಿಯರ್ ಆಗಿ. ಆಮೇಲಿಂದ ಆಡಳಿತ ಉದ್ದೇಶದಿಂದ ಜಿಲ್ಲಾ ಪರೀಕ್ಷಾ ಕೇಂದ್ರ ಬದಲಿಗೆ ರಾಜ್ಯ ಇಲಾಖೆ ಬಗ್ಗೆ ಕಡ್ಡಾಯವಾಗಿ ಪರೀಕ್ಷಾ ಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ಸಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊ, ಅದ್ರ ಜೊತೆಗೆ ಒಂದು ಗುರುತಿನ ಚೀಟಿ ಕೂಡ ತಗೊಂಡು ಬರಬೇಕು. ಆದರೆ ಯಾವುದಾದ್ರೂ ಪ್ಯಾನ್ ಕಾರ್ಡು, ವಾಹನ ಚಾಲನ ಪರವಾನಗಿ, ಆಧಾರ್ ಕಾರ್ಡು, ಪಾಸ್ಪೋರ್ಟ್, ವೋಟರ್ ID ಅವ್ರ ಸರ್ಕಾರಿ ನೌಕರ ID ಪರೀಕ್ಷಾ ಕೇಂದ್ರದ ಇದನ್ನ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಇನ್ನು ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ, ಇನ್ನು ಸಿಲೆಬಸ್ ಅಂತ ನೋಡೋದಾದ್ರೆ ಲಿಖಿತ ಪರೀಕ್ಷೆಗೆ ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿ
ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ. ಆಮೇಲಿಂದ 100 ಪ್ರಶ್ನೆಗಳಿರುತ್ತೆ. ಇದಕ್ಕೆ 100 ಪ್ರಶ್ನೆಗೂ 100 ಮಾರ್ಕ್ಸ್. ಒಂದೊಂದು ಕ್ವಶನ್ಗೂ ಒಂದೊಂದು ಮಾರ್ಕ್ಸು. ಡ್ಯೂರೇಷನ್ ಎಷ್ಟು ನಿಮಿಷ ಅಲಾಟ್ ಆಗಿರುತ್ತೆ ಅಂದರೆ 1.5 ಗಂಟೆ, ಅಂದರೆ 90 ನಿಮಿಷ ಅಲಾಟ್ ಆಗಿರುತ್ತೆ. ಇದು ಲಿಖಿತ ಪರೀಕ್ಷೆ ಯಾವ ದಿನಾಂಕ ಇರೋದು ಅಂದರೆ 8ನೇ ತಿಂಗಳು 2ನೇ ತಾರೀಕು 2026. ಟೈಮಿಂಗ್ಸ್ ಬಂದು ಮಧ್ಯಾಹ್ನ 2:30 4 ಗಂಟೆವರೆಗೆ ಇರುತ್ತೆ. ಇನ್ನು ಟಿಪ್ಪಣಿ ಕಡ್ಡಾಯ ಕನ್ನಡ ಯಾರ್ಯಾರು ಬರಲಿಕ್ಕೆ ಇದ್ದಾರೆ ಅವರಿಗೆ ನಂತರ ದಿನಗಳಲ್ಲಿ ದಿನಾಂಕ ಡೇಟ್ನ ಅನೌನ್ಸ್ ಮಾಡ್ತಾರೆ. ಇನ್ನು ನೆಕ್ಸ್ಟ್ ನೆಗೆಟಿವ್ ಮಾರ್ಕ್ಸ್ ಕೂಡ ಇದೆ ಈ ಸತಿ. ಇನ್ನು ಎಷ್ಟು ಪ್ರತಿ ತಪ್ಪು ಉತ್ತರಕ್ಕೆ 4ನೇ 1 ಅಂಶದಷ್ಟು 0.25 ಅಂಕ ಕಳೀತಾರೆ ನೆಗೆಟಿವ್ ಮಾರ್ಕ್ಸು. ಹುಷಾರಾಗಿ ನೋಡ್ಕೊಂಡು ನಾವು ಆನ್ಸರ್ನ ಟಿಕ್ ಮಾರ್ಕ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ಗೆ ಯಾರ್ಯಾರು ಎಲಿಜಿಬಲ್ ಆಗ್ತೀರಾ ಅವರಿಗೆ ಮಾಮೂಲಿ ಮತ್ತೆ ಎಂಟ್ರೆನ್ಸಲ್ಲಿ ಹಾಲ್ ಟಿಕೆಟ್ ಮತ್ತು ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡ್, ಸರ್ವಿಸ್ ID, ಬ್ಯಾಂಕ್ ಪಾಸ್ಬುಕ್ ವಿತ್ ಫೋಟೋಗ್ರಾಫ್ ಇರಬೇಕು, ಪಟಾಸ್ ಆ್ಯಂಡ್ ರಿಜಿಸ್ಟರ್ಡ್ ಡೀಡ್ಸ್ ವಿತ್ ಫೋಟೋಗ್ರಾಫ್ ಇರಬೇಕು, ಕ್ಯಾಸ್ಟ್ ಸರ್ಟಿಫಿಕೇಟ್ ವಿತ್ ಫೋಟೋ, ಮತ್ತು ಎಕ್ಸ್ ಸರ್ವಿಸ್ ಮೆನ್ಸ್ ಪೆನ್ಷನ್ ಬುಕ್ ಆರ್ ಪೆನ್ಷನ್ ಪೇಮೆಂಟ್ ಆರ್ಡರ್ ಇರಬೇಕು, ಜಾಬ್ ಕಾರ್ಡ್ಸ್ ವಿತ್ ಫೋಟೋಗ್ರಾಫ್ ಇರಬೇಕು, EPIC ಇರಬೇಕು. ಇನ್ನು ಆಧಾರ್ ಕಾರ್ಡ್ ಇದಿಷ್ಟರಲ್ಲಿ ಯಾವ್ದಾದ್ರು ಒಂದು ತೊಗೊಂಡು ಹೋಗಿರಬೇಕು. ಜೊತೆಗೆ ಅಪ್ಲಿಕೇಶನ್, ಹಾಲ್ ಟಿಕೆಟ್ ಕೂಡ ತಗೊಂಡು ಹೋಗಿರಬೇಕು. ಇನ್ನು ಪುರುಷರಿಗೆ ಮತ್ತು ಮಾಜಿ ಸೈನಿಕರಿಗೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಹೇಗಿರುತ್ತೆ ಅಂದರೆ ಹೈಟ್ ಬಂದು 168 ಸೆಂಟಿಮೀಟರ್ಸ್ ಇರಬೇಕು, ಎದೆಯ ಸುತ್ತಳತೆ 86 ಸೆಂಟಿಮೀಟರ್ಸ್ ಇರಬೇಕು. ಆಮೇಲೆ ಕನಿಷ್ಠ ವಿಸ್ತರಣೆ ಅಂತ ನೋಡೋದಾದರೆ 5 ಸೆಂಟಿಮೀಟರ್ ವಿಸ್ತರಣೆ ಆಗಿರಬೇಕು. ಇನ್ನು ಮಹಿಳಾ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಅಂತ ನೋಡೋದಾದರೆ ಕನಿಷ್ಠ ಎತ್ತರ ಮಹಿಳೆಯರಿಗೆ 157 ಸೆಂಟಿಮೀಟರ್, ಕನಿಷ್ಠ ತೂಕ 45 kg ಇರಲೇಬೇಕು. ಇನ್ನು ಕರ್ನಾಟಕ ಅರಣ್ಯ ಪ್ರದೇಶ ವಾಸಿಸುವ ಬುಡಕಟ್ಟು ಪುರುಷ ಅಭ್ಯರ್ಥಿಗಳಿಗೆ ನೋಡೋದಾದರೆ ಕನಿಷ್ಠ ಎತ್ತರ ಅವರಿಗೆ ಮೇಲ್ ಕ್ಯಾಂಡಿಡೇಟ್ಸ್ಗೆ 155 ಸೆಂಟಿಮೀಟರ್ ಇರಬೇಕು. ಎದೆ ಸುತ್ತ 5 ಸೆಂಟಿಮೀಟರ್ಗಳ ಕನಿಷ್ಠ ಎತ್ತರವಿರಬೇಕು. ಸಂಪೂರ್ಣವಾಗಿ ಹಿಗ್ಗಿಸಿದಾಗ 75 ಸೆಂಟಿಮೀಟರ್ಗಿಂತ ಕಡಿಮೆ ಇಲ್ಲದಂತಿರಬೇಕು. ಇನ್ನು ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಮಹಿಳಾ ಅಭ್ಯರ್ಥಿಗಳಿಗೆ ಎತ್ತರ ಅಂತ ನೋಡೋದಾದರೆ 150 ಸೆಂಟಿಮೀಟರ್ ಇರಬೇಕು. ನೆಕ್ಸ್ಟ್ ಇದಿಷ್ಟುವೇ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ಗೆ ಪರೀಕ್ಷೆ ಥರ ಇರುತ್ತೆ. ಟೆಸ್ಟ್ ಇದಿಷ್ಟು ಇರುತ್ತೆ. ಇದಿಷ್ಟೇ. ಬಟ್ ಎಲ್ಲ ಚೆನ್ನಾಗಿ ಓದ್ಕೊಂಡು ಎಲ್ಲ ಮಾಡಿದ್ರೆ ಗ್ಯಾರಂಟಿ ಆಗ್ತಾರೆ. ಎಲ್ಲ ಕಾನ್ಸಂಟ್ರೇಷನ್ ಮಾಡಿ ಓದಿ ಅಂತ ಹೇಳ್ತೀನಿ. ನೀಟಾಗಿ ಸಿಲೆಬಸ್ ಹೇಗೆ ಕೊಟ್ಟಿದ್ದಾರೆ ಹಾಗೆ ಓದ್ಕೊಂಡು ಎಲ್ಲರೂ ಚೆನ್ನಾಗಿ ಎಕ್ಸಾಮ್ ಬರೀರಿ. ಥ್ಯಾಂಕ್ ಯು.